ಒಂದು ಹಳ್ಳಿಯ ಅಂಗಳದ ಮಧ್ಯದಲ್ಲಿ ಸೀತಾಫಲ ಮರ. ಆ ಮರದ ಮೇಲೊಂದು ಚೆನ್ನಾಗಿರುವ ಗೂಡನ್ನು ಕಟ್ಟಿಕೊಂಡು ಮೈನಾ ಹಕ್ಕಿ ತನ್ನ 2 ಪುಟ್ಟ ಮರಿಗಳೊಂದಿಗೆ ಸಂತೋಷವಾಗಿದ್ಲು. ಮೈನಾ ಹಕ್ಕಿ ತುಂಬ ಕೆಲಸದ ಹಕ್ಕಿ. ದಿನವೆಲ್ಲ ಹೂವು ಹುಳು ಬೀಜ ತಂದು ಮರಿಗಳಿಗೆ ತಿನ್ನಿಸ್ತಾ ಇದ್ಲು. ಆ ಮರದ ಕೆಳಗೆ ಇತ್ತು ಒಂದು ಕಾಗೆ. ಅದರ ಹೆಸರು ಕಾಲು. ಅದು ಊರಿನವರ ಜಾಗತಿಕ ಸುದ್ದಿ ಗೊತ್ತಾಗಿಸುವ ಪತ್ರಕರ್ತ ಕಾಗೆ. ಎಲ್ಲದಕ್ಕೂ ಪೇಪರ್ ಕಾಗೆ ಅಂತ ಹೆಸರು. ಆದರೆ ಬೇರೆಲ್ಲ ಸುದ್ದಿ ಹಕ್ಕಿಗಳ ಮಾತು ಎಲ್ಲದರಲ್ಲೂ ಅದಕ್ಕೆ ಆಸಕ್ತಿ ಜಾಸ್ತಿ. ಒಂದು ದಿನ ಮೈನಾ ಹಕ್ಕಿ ಆಹಾರ ಹುಡುಕಲು ಹೋಗಿದ್ದಾಗ ಆ ಕಾಲು ಈಕೆಯ ಗೂಡಿನ ಕಡೆ ತಲೆ ಹಾಕುತ್ತೆ. ಪುಟ್ಟ ಮರಿಗಳು ಕೂಗಿದ್ವು ಅಮ್ಮ ಅಮ್ಮ ಅಂತ. ಅದರ ಶಬ್ದ ಕೇಳಿ ಹತ್ತಿರದಲ್ಲಿದ್ದ ಬೆಕ್ಕು ಕೂಡ ಹತ್ತಿರಕ್ಕೆ ಬಂತು. ಅಯ್ಯೋ ಮರಿಗಳಿಗೆ ಅಪಾಯ. ಆಗ ಆ ಕಾಲು ಕಾಗೆ ತನ್ನ ಸುಧಾರಿತ ಬುದ್ಧಿ ಉಪಯೋಗಿಸಿತು. ಬೆಕ್ಕಿಗೆ ಶಬ್ದ ಕೇಳಿಸಲು ಕಾಗೆ ಕಾ ಕಾ ಅಂತ ದೊಡ್ಡದಾಗಿ ಶಬ್ದ ಮಾಡಿ ಬೆಕ್ಕಿನ ಗಮನವನ್ನು ಬೇರೆ ಕಡೆಗೆ ತಿರುಗಿಸಿತು. ಬೆಕ್ಕು ಶಬ್ದ ಕೇಳಿ ಗಾಬರಿಯಾಗಿ ಅಲ್ಲಿಂದ ಓಡಿ ಹೋಯಿತು. ಮೈನಾ ಹಕ್ಕಿ ಹಾರಿಕೊಂಡು ಬಂದಾಗ ಕಾಲು ಹೇಳಿತು, ನೋಡ್ ಮೈನಾ, ನಾನು ಬುದ್ಧಿ ಉಪಯೋಗಿಸಿ ನಿನ್ನ ಮರಿಗಳನ್ನು ರಕ್ಷಿಸಿದೆ. ಸ್ವಲ್ಪ ಹೊತ್ತು ಹಕ್ಕಿಗಳ ಸುದ್ದಿಗೋಷ್ಠಿ ಇರಲಿ ಅನ್ನೋದು ನನ್ನ ಆಸೆ. ಮೈನಾ ಹಕ್ಕಿ ತನ್ನ ಗೂಡಿನಿಂದ ಒಂದು ಸಿಹಿ ಸೀತಾಫಲ ಕಾಲುವಿಗೆ ಕೊಟ್ಟು ಹೇಳ್ತಾಳೆ, ಸುದ್ದಿ ಹಾಕುವುದು ಒಳ್ಳೆಯದೇ, ಆದರೆ ಕೆಲಸದಲ್ಲಿ ಉಪಕಾರ ಮಾಡಿದರೆ ಅದು ಜಾಸ್ತಿ ಬೆಳೆ ಬೆಳ್ತದೆ. ಅಂದಿನಿಂದ ಕಾಲು ಕೇವಲ ಟೀಕೆ ಮಾಡುವ ಗಾಳಿ ಹೊಡೆಯುವ ಕಾಗೆ ಅಲ್ಲ, ಎಲ್ಲ ಹಕ್ಕಿಗಳ ಸಮಸ್ಯೆ ಕೇಳಿ ಪರಿಹಾರ ಹುಡುಕುವ ಬುದ್ಧಿವಂತ ಕಾಲು ಕಾಗೆ ಅಂತ ಹೆಸರು ಹೊಂದಿತು. ಈ ಕಥೆಯ ನೀತಿ: ಬುದ್ಧಿವಂತಿಕೆ ಪ್ರಾಣಿಯ ರಕ್ಷಣೆಗೂ ಉಪಯೋಗವಾಗಬೇಕು. ಬೇರೆಯವರಿಗೆ ಉಪಕಾರ ಮಾಡಿದಾಗಲೇ ಅದು ನಿಜ ಬುದ್ಧಿ ಅನಿಸಿಕೊಳ್ತದೆ.